ಥಿಯೇಟರ್ ಒಳಗಡೆ ಈ ವಾರ ಇಲ್ಲ ನಾಲ್ಕು ಸಿನಿಮಾಗಳು ರಿಲೀಸ್ ಆಗಿದಾವೆ. ಡೇ ಬೈ ಡೇ ಒಂದೊಂದಾಗಿ ನೋಡಿದ್ರೆ ಒಳ್ಳೇದು ಅಂತ. ಅದರಲ್ಲೂ ಕೂಡ ಮೋಸ್ಟ್ ಎಕ್ಸೆಪ್ಟೆಡ್ ಸಿನಿಮಾಗಳು ಧನಂಜಯ್ ಕಡೆಯಿಂದ ಕೋಟಿ, ವೈಶಿಷ್ಟ್ಯ ಸಿನಿಮಾ ಕಡೆಯಿಂದ ಲವ್ಲಿ. ಇಬ್ರು ಫ್ರೆಂಡ್ಸ್ ಅನ್ನೋದು ಬಿಟ್ರೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಕೋಟಿ ರಿವ್ಯೂ ಮಾಡ್ಬಿಟ್ಟಿದೀನಿ, ನೋಡಿಲ್ಲ ಅಂದ್ರೆ ನೋಡ್ಬಿಡಿ, ಮೇಲ್ಗಡೆ ಹೈ ಬಟನ್ ಇರುತ್ತದೆ ಏನೋ. ಇದೀಗ ಲವ್ಲಿನೂ ಕೂಡ ನೋಡ್ಕೊಂಡ್ ಬಂದ್ಬಿಟ್ಟೆ. ಈ ಸಿನಿಮಾ ನೋಡಿದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಏನೋ ಬೇಕಿತ್ತು, ಏನೋ ಮಿಸ್ ಹೊಡಿತಾ ಇದೆ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಎಲ್ಲಾನು ರಿವೀಲ್ ಮಾಡೋಣ. ನಾರ್ಮಲ್ ಆಗಿ ನನ್ಗನ್ಸಿದ್ದೇನಪ್ಪಾ ಅಂದ್ರೆ ವೈಶಿಷ್ಟ್ಯ ಸಿಂಹ ಅವ್ರನ್ನ ಹೀರೋ ಮೆಟೀರಿಯಲ್ ಆಗಿ ನೋಡೋದಕ್ಕೆ ನನಗೆ ಇಷ್ಟ ಅಷ್ಟೊಂದು ಇಲ್ಲ. ಇವರು ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಾರೆ ನೆಗೆಟಿವ್ ರೋಲ್ಗೆ. KGF ಸಿನಿಮಾದಲ್ಲಿ ಇವ್ರನ್ನ ನೋಡಿದ್ಮೇಲೆ ಓ ಇಲ್ಲಿದೆ ಇವ್ರಿಗೆ ಮಾರ್ಕೆಟ್ ಅಂತ ಅನ್ಸಿತ್ತು. ಬಟ್ ಹೀರೋ ಮೆಟೀರಿಯಲ್ ಆಗಿ ನೋಡಿದ್ಮೇಲೆ ಯಾಕೋ ಸೂಟ್ ಐತಲ್ವೇ ಅಂತ ನನಗೆ ಅನಿಸ್ತಾ ಇದೆ. ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೂ ಬೇರೆ ರೀತಿಯೆಲ್ಲ ಅನ್ನಿಸ್ಬಹುದು. ಫೈಟ್ ಸೀನ್ಸ್ ಗಳಾಗಿರ್ಬೋದು, ಆಟಿಟ್ಯೂಡ್ ಗಳಾಗಿರ್ಬೋದು, ಕೆಲವೊಂದಷ್ಟು ಸೀನ್ಸ್ ಗಳನ್ನ ಶೂಟ್ ಮಾಡಿರೋದು ಆ ತರ ಹೇಳೋ ತರ ಮಾಡ್ತಾ ಇದೆ. ನಂಗೆ ಫುಲ್ ಆಫ್ ಸಿನಿಮಾ ಲವ್ ಸ್ಟೋರಿ ಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ತದೆ. ಯಾವುದೇ ರೀತಿಯ ನೆಕ್ಸ್ಟ್ ಲೆವೆಲ್ ಆಕ್ಷನ್, ಥ್ರಿಲ್ಲರ್, ಸಸ್ಪೆನ್ಸ್ ಈ ಟೈಪ್ ಅಲ್ಲಿ ಇರುವಂತ ಸಿನಿಮಾ ಅಲ್ಲ. ಸಿಂಗಲ್ ಲೈನ್ ಆಫ್ ಒನ್ ಲೈನ್ ಸ್ಟೋರಿ ಲವ್. ವೈಶಿಷ್ಟ್ಯಗೆ ಇನ್ನೊಂದು ಹೆಸರು ಕೂಡ ಇರ್ತದೆ. ಆ ಹೆಸರನ್ನ ಕೇಳ್ತಿದಾಗಿ ಇದನ್ನ ಬೇರೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಎಡು ಬಿದ್ದಿರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಲಾವಾ ನಾವು ಒಂದು ಹೊಸ ಹೆಸರು ಮುಖಾಂತರ ಇವ್ರನ್ನ ಗುರುತಿಸಬಹುದು. ಬಟ್ ಆ ಕ್ಯಾರೆಕ್ಟರ್ ಏನಾಗಿರುತ್ತದೆ, ಯಾವ ರೀತಿ ಪ್ರೆಸೆಂಟ್ ಎಲ್ಲ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮಾಡಿದೇನೆ ಎಡು ಬಿದ್ದ್ಬಿಟ್ಟಿದ್ದಾರೆ. ಟ್ರೈಲರ್ ಅಲ್ಲಿ ಇರೋದಕ್ಕೂ ಸಿನಿಮಾದಲ್ಲಿ ಇರೋದಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಆಗಿರೋ ತರ ಮ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಈ ಸಿನಿಮಾನ. ವೈಶಿಷ್ಟ್ಯ ಇಲ್ಲೊಬ್ಬ ಕ್ರಿಮಿನಲ್ ಆಗಿದ್ರೆ ಅದು ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಣಿಸುತ್ತೆ. ಪೊಲೀಸ್ ದೃಷ್ಟಿಲಿ ಅವನೊಬ್ಬ ರೌಡಿ, ಇವನ್ ಹುಡುಗಿ ದೃಷ್ಟಿಲಿ ಅವ್ನು ತುಂಬಾ ಒಳ್ಳೆ ಮನ್ಸ, ಜನಗಳ ದೃಷ್ಟಿಲಿ ನಾರ್ಮಲ್ ಪೀಪಲ್. ನಾರ್ಮಲ್ ಆಗಿ ಒಬ್ಬನ ಕೋಪ ಬರತರನೇ ಇವನ್ಗೂ ಬರ್ತದೆ ಅಂತ. ಇವರಿಬ್ರು ಲವ್ ಮಾಡಿ ಮದುವೆ ಆಗ್ತಾರೆ, ಬೇರೆ ಕಡೆ ಹೋಗ್ತಾರೆ, ಸೆಟ್ಲ್ ಆಗ್ತಾರೆ. ಹಿಂಗೆ ಲೈಫ್ ಮೂವ್ ಮಾಡ್ಕೊಂಡು ಹೋಗ್ತಾ ಇನ್ನೆಲ್ಗೋ ತಗೊಂಡೋಗಿ ಬೇರೆ ತರ ಕನೆಕ್ಟ್ ಮಾಡ್ತಾರೆ. ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಸಿಂಕ್ ಮಾಡೋದನ್ನ ಇಂಬ್ಯಾಲೆನ್ಸ್ ಮಾಡಿ ತಪ್ಪು ಬಿಟ್ಬಿಟ್ಟಿದ್ದಾರೆ. ಅದಲ್ಲದೆ ಈ ಸಿನಿಮಾ ನೋಡ್ತಾ ಅರ್ಧದಲ್ಲೇ ಇನ್ನಿಬ್ರು ಎದ್ದು ಥಿಯೇಟರ್ ಇಂದ ಹೊರಟೋದ್ರು. ಏನಕ್ಕೆ ಹೋದ್ರು ಅಂತ ನನ್ಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರೆಸೆಂಟೇಷನ್ ಆ ತರ ಇದೆ ಸಿನಿಮಾದು. ಮೇನ್ ಹೊಡೆದ ಬಿದ್ದಿರೋದೆ ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಏನಿದು ಈ ತರ ಇದೆ ಅನ್ನೋ ರೇಂಜ್ ಗೆ ಮಾತಾಡೋ ಲೆವೆಲ್ ಅಲ್ಲಿ ಮ್ಯೂಸಿಕ್ ನ ಕೊಟ್ಬಿಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಕ್ಯಾಮ್ರಾ ವರ್ಕ್, ಪ್ರೆಸೆಂಟೇಷನ್, ಶೂಟಿಂಗ್ ಮಾಡೋದಕ್ಕೆ ಏನೇನೆಲ್ಲ ಎಫರ್ಟ್ ಹಾಕಿದ್ದಾರೆ, ಯಾವ ದೇಶಕ್ಕೆಲ್ಲ ಹೋಗಿ ಏನೇನೆಲ್ಲ ಶೂಟ್ ಮಾಡಿದ್ದಾರೆ, ಎಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ದಾರೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಬಟ್ ಅದು ಎಲ್ರಿಗೂ ಕೂಡ ಇಷ್ಟ ಆಗ್ಬೇಕಲ್ಲ. ಇಬ್ರಿಗೆ ಇಷ್ಟ ಆಗ್ಬಿಟ್ರೆ ನೋ ಯೂಸ್. ಇನ್ನೊಂದ್ ಕಡೆ ಕನೆಕ್ಟ್ ಆದ್ಮೇಲೆ ವೈಶಿಷ್ಟ್ಯ ಸಿಂಹ ಅದನ್ನ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ನೆಕ್ಸ್ಟ್ ಅದಕ್ಕೆಲ್ಲ ಏನ್ ಪ್ರಿಪರೇಷನ್ ಮಾಡ್ಕೋತಾನೆ, ಏನೇನೆಲ್ಲ ಮಾಡೋದು ಕೊಡ್ತಾ ಇದ್ದಾನೆ. ಒಂದ್ ರೀತಿ ಸ್ವಲ್ಪ ಸೈಕ್ ಆಗಿರೋ ಅಂತ ಸಿನಿಮಾನೇ ಇದು. ಒಂದ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಇಂಪ್ರೆಸ್ ಮಾಡಿದ್ದು ನನ್ನನ್ನ ಸಾಧು ಕೋಕಿಲೆ ಸರ್. ಸೆಕೆಂಡ್ ಒನ್ ಕಾಕ್ರೋಚ್. ಇವರಿಬ್ರು ಕ್ಯಾರೆಕ್ಟರ್ ಮತ್ತೆ ಆಟಿಟ್ಯೂಡ್ ಲೆವೆಲ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಸಾಧು ಕೋಕಿಲೆ ಸರ್ ನ ಯಾರು ಕೂಡ ಟಚ್ ಮಾಡಕ್ಕಾಗಲ್ಲ. ಇದುವರೆಗೂ ಕೂಡ ಚಿಕ್ಕ ಕೈಲೂ ಕೂಡ ಆಗಿಲ್ಲ. ಆ ಲೆವೆಲ್ ಅಲ್ಲಿ ಕಾಮಿಡಿನ ಕೊಡ್ತಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇನ್ನ ಕಾಕ್ರೋಚ್ ಬರ್ತಾ ಯಾವ ರೀತಿ ಆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಯು ಆರ್ ದ ಮ್ಯಾನ್ ಆಫ್ ಕಲ್ಚರ್ ಬ್ರೋ ಅನ್ಬೇಕು. ಆ ಲೆವೆಲ್ ಅಲ್ಲಿ ಆಕ್ಟಿಂಗ್ ನ ಮಾಡ್ತಾ ಇದಾರೆ. ಫಿದಾ. ಇನ್ನು ಈ ಸಿನಿಮಾದ ಮೇನ್ ಹೊಡ್ತಾ ಬಿದ್ದಿರೋದು ಹೀರೋಯಿನ್. ಏನ್ ಈ ತರ ಮಾಡ್ಬಿಟ್ರಲ್ಲ ಅಂತ ಅವಾಗ ಅನ್ಸುತ್ತೆ. ಎದ್ದೋಗಿರೋ ಇಬ್ರು ಹೀರೋಯಿನ್ ಇಂದನೇ ಎದ್ದೋಗಿದ್ರೆ ಏನೋ ಚೆನ್ನಾಗೇನೋ ಆಕ್ಟಿಂಗ್ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ಸ್ ಗಳು ಸ್ವಲ್ಪ ಎಲ್ಲೆಲ್ಲೋ ಓಕೆ ಇರ್ಲಿ ಆಯ್ತು, ನೆಕ್ಸ್ಟ್ ಮುಂದಕ್ಕೆ ನೋಡೋಣ ಅನ್ನೋ ರೇಂಜ್ ಮಾಡ್ಬಿಟ್ಟವ್ರೆ. ಏನು ಮಾಡಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಯಾವ ರೀತಿ ಶೂಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಓಕೆ ಆಯ್ತು ಇರ್ಲಿ. ಇನ್ನು ಮೊದಲನೇದಾಗಿ ಮೇನ್ ಹೊಡ್ತಾ ಬಿದ್ದಿರೋದು ಎಲ್ಲಪ್ಪ ಅಂದ್ರೆ ದೊಡ್ಡ ಹೊಡ್ತಾ ಇಂಟ್ರೊಡಕ್ಷನ್. ಹೀರೋ ಇಂಟ್ರೊಡಕ್ಷನ್ ನ ಒಂದು ಫೈಟ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಏನಕ್ಕೆ ಬೈ ಅವ್ನು ಯಾವೊಂದು ಒಂದು ಕೈ ಕತ್ತರಿಸ್ಬಿಟ್ಟು ತಕೋಗ್ಬಿಟ್ಟು ಹೀರೋಯಿನ್ ಕೈಗೆ ಫುಲ್ ಮೆರೆಸ್ಬಿಟ್ಟು ಅವನೇ ಕರ್ಚೀಫ್ ತಗೊಂಡು ಕ್ಲೀನ್ ಮಾಡ್ತಾನೆ. ಯಾಕೆ ಏನ್ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಇವರು. ಒಟ್ನಲ್ಲಿ ಒಬ್ಬ ದೊಡ್ಡ ರೌಡಿ ತರ ಇರೋಂತ ಒಂದ್ ಹುಡುಗಿನ ಲವ್ ಮಾಡ್ಬಿಟ್ರೆ ಅವ್ನಿಗೆ ಫ್ಯಾಮಿಲಿ ಅಂತ ಯಾರು ಇರಲ್ಲ. ಆದ್ರೆ ಹುಡುಗಿನ ಫುಲ್ ಹಚ್ಕೊಂಡ್ಬಿಟ್ಟಿರ್ತಾನೆ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಯಾವನ್ ಬೇಕಾದ್ರು ಹೊಡೆಯಕ್ಕೆ ಬಡಿಯಕ್ಕೆ ಅವಳೊಂಚೂರು ಹತ್ತು ಬಿಟ್ರೆ ಸಾಕು ಅವನ್ಗೆ ಬಾಡಿಲಿ ಫುಲ್ ಕರೆಂಟ್ ಪಾಸ್ ಆಗ್ಬಿಡ್ತದೆ. ಈ ಜನರೇಷನ್ ಅಲ್ಲಿ ಈ ತರ ಹುಡುಗನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ ನಾನು. ಓ ಮೈ ಗಾಡ್, ನಾನು ಏನ್ ನೋಡ್ತಾ ಇದ್ದೀನಿ. ಒಟ್ನಲ್ಲಿ ಈ ಸಿನಿಮಾನ ನೀವು ಒನ್ ಟೈಮ್ ನೋಡ್ಬೋದು ಅಷ್ಟೇನೆ. ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದಿರ ಅಂತ ಒಂದು 40% ಆದ್ರೆ ಇನ್ ಮಿಕ್ಕಿದ % ಅವರೆಲ್ಲ ಇದು ಏನು ಅಂತ ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ರೀತಿನೂ ಕೂಡ ಇರಬಹುದು. ಒಟ್ಟಿನಲ್ಲಿ ಈ ಸಿನಿಮಾನ ಒನ್ ಟೈಮ್ ನೋಡಬಹುದು. ಅದು ಕೂಡ ಲವರ್ಸ್ ಗಳಿಗೆ ಮಾಡಿಸ್ದಂಗಿದೆ. ಇದು ನನ್ನ ಒಪಿನಿಯನ್ ಆಗಿತ್ತು. ನಿಮ್ಗೆ ಏನ್ ಅನ್ನಿಸ್ತು ಸಿನಿಮಾನ ನೋಡ್ಕೊಂಡ್ ಬನ್ನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬಿಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.